ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರ ನೀಡಿರುವಂಥ ಗುಡ್ ನ್ಯೂಸ್ ಬಗ್ಗೆ ತಿಳಿಸಲಿದ್ದೇನೆ. ರೀಸೆಂಟಾಗಿ ನಿಮ್ಗೆ ಗೊತ್ತೇ ಇದು ಸಚಿವ ಸಂಪುಟ ಸಭೆ ಆಗಿತ್ತು. ಅದರಲ್ಲಿ ಏನು ನಿರ್ಧಾರ ಕೈಗೊಂಡಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡಲಿದ್ದೇನೆ. ಹಾಗೂ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಇದೇ ತರಹ ನಾನು ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ದರೂ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಹಾಗಾಗಿ ನೀವು ಫ್ರೀಯಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆ ನೋಟಿಫಿಕೇಷನ್ ಎಲ್ಲನೂ ನಿಮಗೆ ಇಮಿಡಿಯೇಟಾಗಿ ತಿಳಿದು ಬರುತ್ತೆ ಮತ್ತು ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಆವಾಗ ನಾನು ಕೆಲವೊಂದು ಕ್ವಶನ್ಸ್ಗಳನ್ನು ನನ್ನ ಚಾನಲ್ನಲ್ಲಿ ಕೇಳಿದ್ದೀರಾ ಕಮೆಂಟ್ಸ್ ಮೂಲಕ, ಅದಕ್ಕೂ ಕೂಡ ಆನ್ಸರ್ನ ವಿಡಿಯೋ ಎಂಡಲ್ಲಿ ತಿಳಿಸ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ 7ನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಸರ್ಕಾರ ಮುಂದಾಗಿದೆ. ಸೊ ಏನೇನು ಡಿಸ್ಕಷನ್ ಆಯಿತು, ಸಿದ್ದರಾಮಯ್ಯ ಅವ್ರು ಏನು ಹೇಳಿದ್ದಾರೆ, ಷಡಕ್ಷರಿ ಅವ್ರು ಏನು ಹೇಳಿದ್ದಾರೆ, ಎಲ್ಲದನ್ನು ನಾನು ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ನಿಮಗೂ ಈಸಿ ಆಗುತ್ತೆ. ನಾನು ಹೇಳೋದ್ರಲ್ಲಿ ಒಂದು ವೇಳೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೋಡ್ಕೊಳ್ಬೋದು ಅಂತ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುನಿರೀಕ್ಷಿತ 7ನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಂದಾಗಿದೆ ಅಂತ. ಸೊ ನಿಮ್ಗೆ ಇವಾಗಲೇ ಗೊತ್ತಿದೆ, ವಿಧಾನಸೌಧದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಆಯಿತು. ಅದರಲ್ಲಿ ಈ 7ನೇ ವೇತನ ಆಯೋಗದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ವಾರದಲ್ಲಿ ಏನು ರಾಜ್ಯ ಸಚಿವ ಸಂಪುಟ ಸಭೆ ಆಗಿತ್ತು ಅದರಲ್ಲಿ ಪ್ರಸ್ತಾಪ ಮಾಡಿದರು. ಆವಾಗ ಸಿದ್ದರಾಮಯ್ಯನವರ ಸರ್ಕಾರವು ಇದನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ. ವಿಧಾನಸೌಧ ಸಿಎಂ ನೇತೃತ್ವದಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ 7ನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಅಧಿಕಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀಡಲಾಗಿದೆ. ಸೊ ರಾಜ್ಯ ಸಚಿವ ಸಂಪುಟದಲ್ಲಿ ಏನು ಡಿಸ್ಕಷನ್ ಆಯಿತು ಅಂದರೆ, ಹೇಗೋ ಆರ್ಥಿಕ ಇಲಾಖೆಯವರು ವರದಿ ನೀಡಿ ಆಗಿದೆ, ಎಲ್ಲ ಅಂಶಗಳನ್ನು ಫೈನಲ್ ಮಾಡಿ ಆಗಿದೆ. ಹಾಗಾಗಿ ಇನ್ನೇನು ಯಾವುದೇ ರೀತಿಯ ಡಿಸ್ಕಷನ್ ಸಚಿವ ಸಂಪುಟ ಸಭೆಯಲ್ಲಿ ಆಗಬೇಕು ಅಂತಿಲ್ಲ. ಈ ನಿರ್ಧಾರವನ್ನು ಮುಖ್ಯಮಂತ್ರಿಯವರೇ ತಗೊಳ್ಬೋದು ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಯವರು ಕೂಡ ಇದಕ್ಕೆ ಆಲ್ರೆಡಿ ಒಪ್ಕೊಂಡಿರೋದ್ರಿಂದ ಇನ್ಯಾವುದೇ ರೀತಿಯ ಯಾರು ಅಂಗೀಕಾರ ಮಾಡಬೇಕು ಅಥವಾ ಇನ್ಯಾವುದೇ ವರದಿಗೆ ವೆಯ್ಟ್ ಮಾಡಬೇಕು ಅದು ಯಾವುದೇ ಇರೋದಿಲ್ಲ. ಸಿದ್ದರಾಮಯ್ಯನವರು ಹೇಳಿದ ತಕ್ಷಣ ಈ ಯೋಜನೆ ಜಾರಿಯಾಗಲಿದೆ. ಈ ಮೂಲಕ 7ನೇ ವೇತನ ಆಯೋಗ ಜಾರಿ ಮಾಡಬೇಕೆಂಬ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಈಡೇರುವ ಕಾಲ ಸನ್ನಿಹಿತವಾದಂತಿದೆ. ಯಾಕಂದರೆ ರಾಜ್ಯ ಸಚಿವ ಸಂಪುಟದಲ್ಲೇ ಏನಾದರೂ ಯಾರಾದರೂ ಈ ಯೋಜನೆಯನ್ನು ಸದ್ಯಕ್ಕೆ ಜಾರಿ ಮಾಡೋದು ಬೇಡ, ಬೇರೆ ಯಾವುದಾದ್ರೂ ಯೋಜನೆ ಬಗ್ಗೆ ಗಮನ ಕೊಡೋಣ ಅಥವಾ ರಾಜ್ಯದ ಬೊಕ್ಕಸವನ್ನು ಬೇರೆ ಯೋಜನೆಗೆ ಉಪಯೋಗಿಸೋಣ ಅಂತ ಯಾರಾದರೂ ಹೇಳಿದರೆ ಆವಾಗ ಇದು ಇನ್ನಷ್ಟು ಮುಂದೆ ಹೋಗ್ತಿತ್ತು. ಆದರೆ ಎಲ್ಲರೂ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಕೊಂಡು ಈ ಎಲ್ಲ ಶಿಫಾರಸುಗಳಿಗೆ ನಾವು ಒಪ್ಕೊಂಡಿದ್ದೀವಿ, ಮುಖ್ಯಮಂತ್ರಿಯವರು ಯಾವಾಗ ಯೋಜನೆ ಜಾರಿಗೆ ತಂದರೂ ನಮಗೆ ಓಕೆ ಅಂತ ಡಿಸ್ಕಸ್ ಮಾಡಿರೋದ್ರಿಂದ ಇದು ಆದಷ್ಟು ಬೇಗನೆ ಜಾರಿಗೆ ಬರುತ್ತೆ. ಅಂದರೆ ಜುಲೈ 1 ಅಂತ ಎಲ್ಲರೂ ಹೇಳ್ತಿದ್ದಾರೆ, ಜುಲೈ 1ರಿಂದ ಜಾರಿಗೆ ಬರುತ್ತೆ ಅಂತ. ಹಾಗೆ ಇವರು ಷಡಕ್ಷರಿ ಅವರು ಏನು ತಿಳಿಸಿದ್ರು ಅಂದರೆ ಜೂನ್ 30ರವರೆಗೆ ನಾವು ಗಡುವು ಕೊಡ್ತೀವಿ, ಒಂದು ವೇಳೆ ಅದರೊಳಗೆ ಜಾರಿಗೆ ಬರಲಿಲ್ಲ ಅಂದರೆ ನಾವು ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ತೀವಿ ಅಂತ ರಾಯಚೂರಿನಲ್ಲಿ ನಡೆದಂಥ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭೆಯಲ್ಲಿ ತಿಳಿಸಿದರು. ಹಾಗೆಯೇ ಅದಕ್ಕೂ ಮೊದಲೇ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯವರು ಕೂಡ ಈ ಯೋಜನೆ ಬಗ್ಗೆ ಡಿಸ್ಕಷನನ್ನು ನಡೆಸಿ, ನೀವು ಯಾವುದೇ ರೀತಿಯ ಹೋರಾಟ ಮಾಡುವ ಅಗತ್ಯವಿಲ್ಲ, ಹೇಗೂ ಎಲ್ಲದೂ ಅಂಗೀಕಾರ ಆಗಿದೆ, ನಾವೇ ಇದನ್ನು ಜಾರಿಗೊಳಿಸ್ತೀವಿ, ಯಾವುದೇ ರೀತಿಯ ಹೋರಾಟಕ್ಕೆ ಮುಂದಾಗಬೇಡಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಸೊ ಅದು ಕೂಡ ಹಾಗಾಗಿ ಅಂತಿಮವಾಗಿ ಸಂಪುಟ ಸಭೆ ಆಯೋಗದ ಶಿಫಾರಸು ಅಧಿಕಾರವನ್ನು ಸಿಎಂಗೆ ನೀಡಿದ್ದು, ವೇತನ 27% ಹೆಚ್ಚಳಕ್ಕೆ ಸಿಎಂ ಸಿದ್ದರಾಮಯ್ಯ ಸಹ ಒಲವು ವ್ಯಕ್ತಪಡಿಸಿದ್ದಾರೆ. ಸೊ ಹಲವಾರು ಜನ ಕನ್ಫ್ಯೂಷನ್ ಇತ್ತು, 15 ಇದೆ, 25 ಇದೆ, ಎಷ್ಟಾಗುತ್ತೆ ಅಂತ. ಸೊ ಏನಂದರೆ ಪರ್ಸೆಂಟೇಜ್ ವೈಸ್ ನೀವು ನೋಡಿದರೆ ನಿಮ್ಮ ಸ್ಯಾಲ್ರಿಯನ್ನು 27% ಟೋಟಲ್ ಆಗಿ 27% ಅಷ್ಟು ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗೋ ಥರ ಮಾಡೋದಕ್ಕೆ, ರಾಜ್ಯ ಸರ್ಕಾರಿ ನೌಕರರ ಸ್ಯಾಲ್ರಿ ಜಾಸ್ತಿ ಆಗೋ ಥರ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. 27% ಜಾಸ್ತಿ ಆಗೋ ಥರ ಒಪ್ಕೊಂಡಿದ್ದಾರೆ. ಸೊ ಇದೇ ಬೇಡಿಕೆ ಕೂಡ ಆಗಿತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದವ್ರದ್ದು, ಹಾಗಾಗಿ ಅದಕ್ಕೆ ಒಪ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎ ಷಡಕ್ಷರಿ ಈ ಹೇಳಿಕೆಯನ್ನು
ಪ್ರಸ್ತಾವವನ್ನು ಸ್ವಾಗತಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳಕ್ಕೆ ವೇತನ ಆಯೋಗ ನೀಡಿರುವ ಶಿಫಾರಸನ್ನು ಒಪ್ಪಿರುವ ಸಿಎಂ ನಡೆ ಸ್ವಾಗತಾರ್ಹವಾದುದು. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿನ ಹೊರೆ ಆಗುವುದಿಲ್ಲ. ರಾಜ್ಯದ ಖಜಾನೆಗೆ ಹೆಚ್ಚಿನ ಸಂಪನ್ಮೂಲದ ಒದಗಣೆ ಮತ್ತು ಹಂಚಿಕೆ ಸರ್ಕಾರಿ ನೌಕರರಿಂದಲೇ ಆಗುತ್ತದೆ ಎಂದು ಷಡಕ್ಷರಿ ಅವರು ಹೇಳಿದ್ದಾರೆ. ಸೊ ಇವರು ಸಿದ್ದರಾಮಯ್ಯ ಅವರು ಏನು 27%ಗೆ ಒಪ್ಕೊಂಡಿದ್ದಾರೆ, ಅದಕ್ಕೆ ಷಡಕ್ಷರಿ ಅವರು ಆ ನಿಲುವನ್ನು ಸ್ವಾಗತಿಸಿದ್ದಾರೆ, ಅದನ್ನು ಒಪ್ಕೊಂಡಿದ್ದಾರೆ. ಇದೇನು 27% ಕೊಡೋದ್ರಿಂದ ಹಲವಾರು ಜನ ಡಿಸ್ಕಷನ್ ಮಾಡ್ತಾ ಇದ್ರು ಸಚಿವ ಸಂಪುಟ ಸಭೆಯಲ್ಲಿ. ಏನು ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಎಫೆಕ್ಟ್ ಆಗುತ್ತೆ ಅಥವಾ ರಾಜ್ಯದ ಬೊಕ್ಕಸಕ್ಕೆ ಇದು ತುಂಬ ದೊಡ್ಡ ಹೊರೆ ಆಗುತ್ತೆ ಇಷ್ಟು, ಯಾಕಂದರೆ ಪ್ರತಿಯೊಬ್ಬರಿಗೂ 27% ಹೈಕ್ ಅಂದರೆ ಅದು ನಾರ್ಮಲ್ ಏನಲ್ಲ, ತುಂಬಾ ಜಾಸ್ತಿ ಅಮೌಂಟ್ ಆಗುತ್ತೆ ಅಂತ ಹಲವಾರು ಜನ ಡಿಸ್ಕಷನ್ಸ್ ಬರ್ತಿದ್ರು. ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಇಲ್ಲ, ವೇತನ ಆಯೋಗದಲ್ಲಿ ಇಷ್ಟು ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಅದಕ್ಕೆ ನಾವು ಬದ್ಧರಾಗ್ತೀವಿ ಅಂತ ತಿಳಿಸಿದ್ದಾರೆ. ಹಾಗಾಗಿ ಷಡಕ್ಷರಿ ಅವರು ಈ ನಿಲುವಿಂದ ರಾಜ್ಯ ಸರ್ಕಾರಕ್ಕೆ ಏನೂ ಹೊರೆ ಆಗೋದಿಲ್ಲ, ಬದಲಾಗಿ ರಾಜ್ಯದ ಖಜಾನೆಗೆ ಏನು ಸಂಪನ್ಮೂಲವನ್ನು ಒದಗಿಸ ಅಥವಾ ರಾಜ್ಯದ ಖಜಾನೆ ಅದನ್ನೇನು ಹಂಚಿಕೆ ಮಾಡೋದು, ಇದೆಲ್ಲ ಕೆಲಸ ಸರ್ಕಾರಿ ನೌಕರರೇ ಮಾಡ್ತಿದ್ದಾರೆ. ಹಾಗಾಗಿ ಅವರ ಸ್ಯಾಲ್ರಿನಲ್ಲಿ ಒಂದು 27% ಜಾಸ್ತಿ ಮಾಡೋದ್ರಿಂದ ಯಾವುದೇ ರೀತಿಯ ರಾಜ್ಯದ ಬೊಕ್ಕಸಕ್ಕೆ ಹೊರೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಈ ಎಲ್ಲ ಪಾಯಿಂಟ್ಗಳಿಗೆ ಅಂಶಗಳಿಗೆ ಒಪ್ಪಿಕೊಂಡು ನಾವು 27% ಜಾಸ್ತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಜೂನ್ 30ರೊಳಗಾಗಿ ಅಧಿಕೃತವಾದ ಘೋಷಣೆಯನ್ನು ಹೊರಡಿಸುವಂತಹ ಎಲ್ಲ ಚಾನ್ಸ್ಗಳಿದ್ದಾವೆ. ಇದು ಬೇಗನೆ ಜಾರಿಗೆ ಬಂದು ಎಲ್ಲ ನೌಕರರಿಗೆ ಉಪಯುಕ್ತವಾಗಲಿ ಅನ್ನೋದು ನನ್ನ ಆಶಯ. ಇನ್ನು ಹಲವಾರು ಜನ ಕಮೆಂಟ್ ಮೂಲಕ ಕೆಲವು ಕ್ವಶನ್ಸ್ ಕೇಳಿದರು. ಅದೇನೆಂದರೆ, ಒಂದು ಪೆನ್ಷನರ್ಸಿಗೆ ಇದು ಅಪ್ಲೈ ಆಗುತ್ತಾ ಅಂತ. ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹೇಳಿದ್ದೀನಿ, ಪೆನ್ಷನರ್ಸ್ಗೂ ಕೂಡ ಇದು ಅಪ್ಲೈ ಆಗುತ್ತೆ. ಏನಂದರೆ, ನಿಮ್ಮ ಪೆನ್ಷನ್ನ ಬೇಸಿಕ್ ಮೇಲೆ ನೀವು ಈ 27% ಹೈಕ್ ಅಥವಾ ಇನ್ಕ್ರಿಮೆಂಟ್ ಏನಿರುತ್ತೋ ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನೂ ಕೆಲವರು ಜನ ಕೇಳ್ತಿದ್ರು, ಇವಾಗಲೇ ಇಂಟರಿಮ್ 17% ಕೊಟ್ಟಿದ್ದಾರಲ್ಲ ಅದೇನಾಗುತ್ತೆ ಅಂತ. ಸೊ 17% ಅನ್ನೋದು ಈ 27% ಏನು ಕೊಡ್ತಿದ್ದಾರಲ್ಲ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದೇನು ಎಕ್ಸ್ಟ್ರಾ 17% ಸಿಗೋಲ್ಲ. ಆ 17% ಇದ್ದಿದ್ದನ್ನೇ ಜಾಸ್ತಿ ಮಾಡಿ ಅವರು ಇವಾಗ 27% ಮಾಡಿರೋದು. ಸೊ ಹಾಗಾಗಿ ಈಗ ಏನು 27% ಅಂತ ಒಪ್ಪಿಗೆ ನೀಡಿದಾರೋ ಅದರಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಯಾವಾಗದಿಂದ ಇದು ಜಾರಿಗೆ ಬರುತ್ತೆ ಅಂತಲೂ ಹಲವಾರು ಜನ ಕ್ವಶನ್ ಕೇಳ್ತಾಯಿದ್ರು. ಸೊ ಇದು ಜಾರಿಗೆ ಬರೋದು ಜುಲೈ 1ರಿಂದ ಜಾರಿ ಮಾಡಬೇಕು ಅಂತ ತಿಳಿಸಿದ್ದಾರೆ. ಸೊ ಹಾಗಾಗಿ ಜುಲೈ 1ರಿಂದ ಏನು ಈ ವೇತನ ಆಯೋಗ ಜಾರಿಗೆ ಬಂದ ತಕ್ಷಣ ನಿಮ್ಮ ಜುಲೈ ಸ್ಯಾಲ್ರಿಯಿಂದ ನೀವು ಹೈಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಮತ್ತು ಇನ್ನೂ ಹಲವಾರು ಜನ ಕೇಳ್ತಿದ್ರು, ನಾವು ಈ ವರ್ಷ ರಿಟೈರ್ಡ್ ಆಗಿದ್ದೀವಿ, ನಮಗೆ ಅಂದರೆ ಮಾರ್ಚಲ್ಲಿ ರಿಟೈರ್ಡ್ ಆಗಿದ್ದೀವಿ ಅಥವಾ ಮೇಯಲ್ಲಿ ರಿಟೈರ್ಡ್ ಆಗ್ತಾ ಇದ್ದೀವಿ, ಅಪ್ಲೈ ಆಗುತ್ತಾ ಅಂತ. ಸೊ ಖಂಡಿತವಾಗ್ಲೂ ನೀವು ಜುಲೈ 1ರ ಮೊದಲು ಜುಲೈ 1ರಿಂದ ಅಪ್ಲೈ ಆಗೋದ್ರಿಂದ ನಿಮ್ಮ ಜುಲೈ 1ರಿಂದ ಏನು ಪೆನ್ಷನ್ ಸಿಗುತ್ತೋ ಅದರಲ್ಲಿ ಹೈಕ್ ಆಗಿಯೇ ನಿಮಗೆ ಪೆನ್ಷನ್ ಸಿಗುತ್ತೆ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.